ಸುಮಾರು 6 ಜಿಲ್ಲೆಗಳಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನ ಇಲ್ಲಿ ಸುಮಾರು 2200ರಷ್ಟು ಮಸೀದಿಗಳಿವೆ ಗಾಡಿಗಳಲ್ಲಿ. ಆ ಮಸೀದಿಯ ಆಡಳಿತ ಭಾಷೆ ಕನ್ನಡ. ನಿಮಗೆ ಬೆಂಗಳೂರಿನಲ್ಲಿ ಬಹಳವಾಗಿ ಗೊತ್ತಿದೆ. ನಮ್ಮಲ್ಲಿ ಮಸೀದಿನಲ್ಲಿ ಪ್ಯಾಂಪ್ಲೆಟ್, ಹ್ಯಾಂಡ್ ಬಿಲ್, ಪೋಸ್ಟರ್, ಆಮೇಲೆ ನಮ್ಮ ರೆಸಲ್ಯೂಷನ್ ಬುಕ್ ಪ್ರತಿಯೊಂದು ಕೂಡ ಕನ್ನಡದಲ್ಲಿರುತ್ತೆ. ಆಮೇಲೆ ಮಾತುಕತೆ ಕೂಡ ಬೇರೆ ಮತ್ತು ಕನ್ನಡದಲ್ಲಿ. ಆಮೇಲೆ ನಾನು ಬಹಳ ಸಲ ನಮ್ಮ ಕನ್ನಡದ ಮಿತ್ರರಲ್ಲಿ ಬೆಂಗಳೂರಲ್ಲಿ ಹೇಳ್ತೀನಿ, ನಿಮಗೆ ಕನ್ನಡ ಮಾತಾಡ್ಲಿಕ್ಕೆ ಸರಿಯಾಗಿ ಬರೋದಿಲ್ಲ, ನನ್ನ ಜೊತೆಗೆ ಒಂದು 10 ನಿಮಿಷ ಶುದ್ಧ ಕನ್ನಡದಲ್ಲಿ ಮಾತಾಡಿ. ಒಂದೇ ಒಂದು ಆಂಗ್ಲ ಶಬ್ದವನ್ನು ಕೂಡ ಬಳಸದೆ ಯಾರೇ ಆದ್ರೂ ನಮ್ಮ ಬೆಂಗಳೂರಿನ ಸ್ನೇಹಿತರು ಕನ್ನಡ ಮಾತಾಡ್ತಾರೆ ಅಂತ ಹೇಳಿದ್ರೆ ಸಮೀಲ್ ಅವರನ್ನು ಬಿಟ್ಟು ಸಮೀಲ್ ಸ್ಕ್ವೇರ್ ಬರ್ತಾರೆ ಅಲ್ಲ. ಹಾಗಾಗಿ ನಂದು ಮಾತೃ ಭಾಷೆ ಬೇರೆ, ಆದ್ರೆ ಆತ್ಮದ ಭಾಷೆ ಇದು ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ನಾನು ಹೇಳಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಬಹಳ ಮಂದಿಗೆ ಮುಸ್ಲಿಮರ ಬಗ್ಗೆ ಬಹಳ ತಪ್ಪು ಕಲ್ಪನೆ ಇದೆ. ಇಂತಹ ತಪ್ಪು ಕಲ್ಪನೆಗಳನ್ನ ಇಂತಹ ಊಟದ ಒಂದು ಸಮಾರಂಭ ಇದೆ. ಇದು ಇಫ್ತಾರಿ ಇದೆ, ಉಪವಾಸ ತೊರೆಯುವಂಥದ್ದು. ಅದಲ್ಲದೆ ಸಾಧ್ಯಾದಷ್ಟು ಹೆಚ್ಚು ಊಟವನ್ನು ನಾವು ಜೊತೆಯಾಗಿ ಸೇರಿ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಭೇದ ಭಾವಗಳನ್ನು ಹುಟ್ಟಿಸುವಂತಹ ವ್ಯಕ್ತಿಗಳಿದ್ದಾರಲ್ಲ, ಶಕ್ತಿಗಳಿದ್ದಾರಲ್ಲ, ಅವರ ಷಡ್ಯಂತ್ರಗಳಿಗೆ ಅವಕಾಶ